ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ನನ್ನ ಆವಿಷ್ಕಾರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವರು ಸಮಾಜದ ಪ್ರೀತಿ, ಗೌರವ ಮತ್ತು ಅವಕಾಶಕ್ಕೆ ಅರ್ಹರು. ಅವರೊಳಗೆ ಅನೇಕ ಪ್ರತಿಭೆಗಳು ಅಡಗಿದೆ. ಆ ಪ್ರತಿಭೆಗಳು ಹೊರಬರೋದಕ್ಕೆ ಅವರಿಗೆ ಬೇಕಾಗಿರೋದು ಒಂದೇ ಒಂದು ವಿಷಯ. ಅದು ತಾಳ್ಮೆಯಿಂದ ಕೈ ಹಿಡಿದು ನಡೆಸುವಂತ ಹೃದಯವಂತ ಶಿಕ್ಷಕರು. ಈ ಮಕ್ಕಳಿಗೆ ಕಲಿಸೋದು ಅಂದ್ರೆ ಕೇವಲ ಪುಸ್ತಕದ ಅಕ್ಷರಗಳನ್ನ ಪರಿಚಯಿಸೋದಲ್ಲ. ತಮ್ಮ ಕೈಯಿಂದ ಊಟ ಮಾಡೋದು, ಬಟ್ಟೆ ಹಾಕೊಳ್ಳೋದು, ಹಲ್ಲುಜ್ಜೋದು, ಸ್ನಾನ ಮಾಡೋದು, ಸಮಯಕ್ಕೆ ಸರಿಯಾಗಿ ಊಟ ಮಾಡೋದು, ಕೈ ತೊಳ್ಕೊಳ್ಳೋದು, ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳೋದು, ಇತರರೊಂದಿಗೆ ಬೆರೆಯೋದು, ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸೋದು. ಇಂತಹ ಪ್ರತಿಯೊಂದು ದಿನನಿತ್ಯದ ಕೆಲಸವೂ ಕೂಡ ಅವರಿಗೆ ಒಂದು ದೊಡ್ಡ ಸಾಧನೆಯೇ ಆಗಿ ಹೋಗಿರುತ್ತೆ. ನಾವು ಕೆಲವೇ ನಿಮಿಷಗಳಲ್ಲಿ ಮಾಡುವಂತಹ ಕೆಲಸಗಳನ್ನ ಈ ಮಕ್ಕಳು ಕಲಿಯೋದಕ್ಕೆ ಕೆಲವೊಮ್ಮೆ ತಿಂಗಳುಗಳು ಅಥವಾ ವರ್ಷಗಳೇ ಬೇಕಾಗಬಹುದು. ಆದ್ರೆ ಅವರು ಕಲಿತ ಕ್ಷಣದಲ್ಲಿ ಅವರ ಕಣ್ಣಲ್ಲಿ ಮೂಡುವಂತಹ ಆ ಸಂತೋಷ ಇದೆಯಲ್ಲ, ಅದು ಮತ್ತೆ ಶಿಕ್ಷಕರ ಮುಖದಲ್ಲಿ ಕಾಣುವ ಹೆಮ್ಮೆ ಹಾಗೂ ಪೋಷಕರ ಕಣ್ಣಲ್ಲಿ ತುಂಬುವ ಆನಂದದ ಕಣ್ಣೀರು, ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಈ ಮಕ್ಕಳೊಳಗೆ ಸಂಗೀತ ಇದೆ, ಚಿತ್ರಕಲೆ ಇದೆ, ನೃತ್ಯ ಇದೆ, ಕ್ರೀಡೆ ಇದೆ, ಕೈ ಚಳಕ ಇದೆ, ಅಪಾರವಾದಂತಹ ಪ್ರೀತಿ ಇದೆ. ಆ ಪ್ರತಿಭೆಯನ್ನ ಕಂಡು ಹಿಡಿದು ಬೆಳೆಸುವುದು ಶಿಕ್ಷಕರ ನಿಜವಾದ ಧ್ಯೇಯ. ಅವರು ಕೇವಲ ಶಿಕ್ಷಕರಲ್ಲ, ತಾಯಿ, ತಂದೆ, ಸ್ನೇಹಿತ, ಮಾರ್ಗದರ್ಶಕ ಮತ್ತು ಜೀವನದ ದೀಪಸ್ತಂಭಗಳು. ಪ್ರತಿಯೊಬ್ಬ ಮಗುವಿನ ಸಾಮರ್ಥ್ಯವನ್ನ ಗುರುತಿಸಿ ನೀನು ಮಾಡಬಲ್ಲೆ ಎಂಬ ಆತ್ಮವಿಶ್ವಾಸವನ್ನ ತುಂಬುವ ಶಿಕ್ಷಕರ ಸೇವೆ ನಿಜಕ್ಕೂ ದೇವರ ಸೇವೆಗೆ ಸಮಾನ. ಅವರು ರೂಪಿಸುವುದು ಕೇವಲ ವಿದ್ಯಾರ್ಥಿಗಳನ್ನಲ್ಲ, ಆತ್ಮವಿಶ್ವಾಸದಿಂದ ಬದುಕುವ ವ್ಯಕ್ತಿಗಳನ್ನ. ನಾವು ಸಾಮಾನ್ಯವಾಗಿ ಈ ಮಕ್ಕಳನ್ನ ಅವರಿಗೆ ಆಗೋದಿಲ್ಲ ಎಂಬ ದೃಷ್ಟಿಯಿಂದ ನೋಡುವುದನ್ನ ಬಿಟ್ಟು ಅವರಿಗೆ ಅವಕಾಶ ಕೊಟ್ರೆ ಖಂಡಿತವಾಗ್ಲೂ ಸಾಧ್ಯ ಎಂಬ ವಿಶ್ವಾಸದಿಂದ ನೋಡ್ಬೇಕು. ಯಾಕಂದ್ರೆ ಪ್ರತಿಭೆಗೆ ಅಂಗವೈಕಲ್ಯ ಇಲ್ಲ, ಕನಸುಗಳಿಗೆ ಮಿತಿ ಇಲ್ಲ, ಪ್ರೀತಿಗೆ ಗಡಿಗಳಿಲ್ಲ. ಈ ಮಕ್ಕಳು ವಿಭಿನ್ನರು ಅಷ್ಟೇ, ಕಡಿಮೆ ಅಲ್ಲ. ಅವರನ್ನ ಅರ್ಥ ಮಾಡಿಕೊಳ್ಳುವ ಪ್ರತಿಯೊಂದು ಹೃದಯ, ಅವರಿಗೆ ಪ್ರೋತ್ಸಾಹವನ್ನ ನೀಡುವ ಪ್ರತಿಯೊಂದು ಕೈ, ಅವರೊಂದಿಗೆ ನಡೆಯುವ ಪ್ರತಿಯೊಂದು ಹೆಜ್ಜೆ ಅವರ ಬದುಕಿನಲ್ಲಿ ಹೊಸ ಭರವಸೆಯ ಬೆಳಕನ್ನ ಬೆಳಗಿಸುತ್ತೆ. ಅವರ ನಗುವಿನಲ್ಲಿ ದೇವರ ನಗುವಿದೆ. ಅವರ ಯಶಸ್ಸಿನಲ್ಲಿ ಮಾನವೀಯತೆಯ ನಿಜವಾದ ಗೆಲುವಿದೆ. ಬನ್ನಿ ಹಾಗಾದ್ರೆ ಈ ಒಂದು ವಿಶೇಷ ಶಾಲೆಯನ್ನ ನೋಡ್ಕೊಂಡು ಬರೋಣ. ನಮಸ್ಕಾರ. ನಮಸ್ತೆ. ಇವತ್ತು ನಾವು ನವಚೇತನ ಈ ಒಂದು ಸ್ಕೂಲಲ್ಲಿದ್ದೀವಿ. ಈ ಸ್ಕೂಲಿನ ವಿಶೇಷತೆ ಬಗ್ಗೆ ನಮಗೆ ವಿಜಯಕ್ಕನೇ ಹೇಳ್ತಾರೆ. ಸೊ ಅಕ್ಕ, ನಿಮ್ಮ ಇಂಟ್ರೊಡಕ್ಷನ್ ಫಸ್ಟ್ ಹೇಳಿಬಿಡಿ. ನಮಸ್ತೆ, ನನ್ನ ಹೆಸರು ವಿಜಯ ನಾಯಕ್ ಅಂತ ಹೇಳಿ. ನಾವು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದು 2001ನೇ ಇಸ್ವಿ. ಈ ವರ್ಷ ನಮ್ಮದು 25ನೇ ವರ್ಷ. ತುಂಬ ಖುಷಿ ಆಗ್ತಾ ಇದೆ. ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿರೋ ಉದ್ದೇಶ ಅಂತಂದರೆ, ಎಲ್ಲಿ ಸಿವಿಯರ್ ಅಂದರೆ ಪ್ರಫೌಂಡ್ ಮಕ್ಕಳು ಅಂತ ಹೇಳ್ತೀವಿ, ತುಂಬ ತೀವ್ರ ನ್ಯೂನತೆ ಅಂತ ಹೇಳ್ತೀವಿ, ಆ ಥರ ಮಕ್ಕಳನ್ನು ನಾವು ತಗೊಂಡು ಈ ಮಕ್ಕಳನ್ನು ಸಹ
ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅನ್ನುವ ಉದ್ದೇಶ ಇಟ್ಕೊಂಡು ನಾವು ಈ ನವಚೇತನ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ. ಆವಾಗ ಪ್ರಾರಂಭ ಹಂತದಲ್ಲಿ ನಮಗೆ 5 ಜನ ಮಕ್ಕಳಿದ್ರು. ಇವಾಗ ನಮ್ಮಲ್ಲಿ 55 ಜನ ಮಕ್ಕಳು ನಮ್ಮ ತರಬೇತಿಯನ್ನು ಪಡಿತಾ ಇದ್ದಾರೆ. ಅಂದರೆ ನಿಮಗೆ ಈ ಥರ ಮಕ್ಕಳನ್ನ ಇಟ್ಕೊಂಡು ಸ್ಕೂಲ್ ಶುರು ಮಾಡಬೇಕು ಅಂತ ಯಾಕೆ ಅನಿಸಿದ್ದು ಮೊದಲನೇದಾಗಿ? ಹೌದು, ಈಗ ಆರ್ಥಿಕವಾಗಿ ಹಿಂದುಳಿದ ಪೇರೆಂಟ್ಸಿಗೆ ಏನಂತಂದರೆ, ಈ ಮಗು ಒಂದನ್ನು ದೊಡ್ಡ ದೊಡ್ಡ ಸ್ಕೂಲ್ಗಳಿಗೆ ಕಳಿಸಿ ಅಲ್ಲಿ ಫೀಸನ್ನು ಕಟ್ಟೋದು ಅವರಿಗೆ ತುಂಬ ಹೊರೆ ಆಗುತ್ತೆ. ಆಗ ಇದಕ್ಕೆ ನಾನು ಫೀಸ್ ಕಟ್ಟಿ ಮಗುವಿಂದ ಮುಂದೆ ಏನಿದೆ ಏನೂ ಇಲ್ಲ ಇಷ್ಟೇ ಅಂತ ಹೇಳುವ ಭಾವನೆ ಪೋಷಕರಲ್ಲಿ ಇರುತ್ತೆ. ಅವರಿಗೆ ಅದನ್ನು ನಾವು ಮಂದಟ್ಟ ಮಾಡಿಬಿಟ್ಟು ಇವರು ಸಹ ಅವ್ರ ಕೆಲಸನ ಅವ್ರು ಮಾಡಿಕೊಂಡು ಅವರು ನಿಮ್ಮೊಳಗೆ ಒಬ್ಬರಾಗಿ ಇರ್ತಾರೆ, ನೀವು ಮನೆ ಒಳಗಡೆ ಕೂಡ ಹಾಕಿಡಬೇಡಿ ಅವರನ್ನು ಹೊರಗಡೆ ಕಳಿಸಿ ಅನ್ನೋ ಇದರ ನಿಟ್ಟಿನಲ್ಲಿ ನಾವು ಇದು ತುಂಬ ತೀವ್ರತೆ ಇರುವಂತಹ ಮಕ್ಕಳನ್ನೇ ತಗೊಂಡು ನಾವು ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದೀವಿ. ಈಗ ಒಟ್ಟು ಎಷ್ಟು ಜನ ಮಕ್ಕಳಿದ್ದಾರೆ ಮೇಡಮ್? ಈಗ 55 ಜನ ಮಕ್ಕಳಿದ್ದಾರೆ. 55 ಜನ ಇದ್ದಾರೆ. ಇನ್ನು ನೀವು ರೆಸಿಡೆನ್ಷಿಯಲ್ ಕೂಡ ಮಾಡ್ತಾ ಇದ್ದೀರಾ ಅಲ್ವಾ? ಆದರೆ ನಾನು ಇಲ್ಲಿ ಬಂದು ನೋಡ್ದಂಗೆ, ನಾನು ಸುಮಾರು 10-12 ವರ್ಷದಿಂದ ನೋಡ್ತಾ ಇದ್ದೀನಿ. ಬರೀ ನೀವು ಮಕ್ಕಳು ಅಂತ ಹೇಳಿದರೆ ನಾವೊಂದು ಈಗ 20 ವರ್ಷದ ತನಕ ಅಂತ, ಆದರೆ ನೀವು 60, 70, 80 ವರ್ಷದ ತನಕನೂ ವೃದ್ಧರನ್ನು ಕೂಡ ನೋಡಿಕೊಂಡು ಆ ಥರ ಮಾಡ್ತಾ ಇದ್ದೀರಾ. ಹೇಗೆ ನಿಮಗೆ ಸೋರ್ಸ್ ಹೇಗೆ ಇದಾಗ್ತಾ ಇದೆ, ಅಥವಾ ಯಾರು ನೋಡ್ಕೊಳ್ಳಿಕ್ಕೆ ನಿಮಗೆ ಯಾರು ಕೈ ಜೋಡಿಸ್ತಾ ಇದ್ದಾರೆ? ಯಾಕೆಂದರೆ ನಾನಂತೂ ಕೇಳ್ಪಟ್ಟಿರೋ ಪ್ರಕಾರ ನಿಮಗೆ ಬೇರೆ ಸೋರ್ಸ್ ಆಫ್ ಇನ್ಕಮ್ ಯಾವುದೂ ಇಲ್ಲ. ಸೊ ಹೀಗಾಗಿ ಇಷ್ಟು ಜನ ಮಕ್ಕಳನ್ನ ನೀವು ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ, ಅದರಲ್ಲೂ ಇಂಥವ್ರನ್ನ ನೋಡ್ಕೊಳ್ಬೇಕು ಅಂದರೆ ಇನ್ನೂ ಬೇರೆ ಥರದ ನಿಮಗೆ ಎಕ್ವಿಪ್ಮೆಂಟ್ಸು ಎಲ್ಲ ಬೇಕಾಗತ್ತೆ. ಸೊ ಯಾವ ರೀತಿಯಲ್ಲಿ ನೀವು ಇದನ್ನು ಇಷ್ಟು 25 ವರ್ಷಗಳ ಕಾಲ ಇದು ನಡ್ಕೊಂಡು ಬಂದಿದೆ ಅಂದರೆ ನಿಜಕ್ಕೂ ಅಚ್ಚರಿ ಮೂಡಿಸುತ್ತೆ. ಹೌದು, ಇದರಲ್ಲಿ ಒಂದೇ ಒಂದು ಹೇಳ್ತೀನಿ, 80 ವರ್ಷ ಅಂತ ವಯೋವೃದ್ಧರು ಅಂತ ಹೇಳಿದ್ರು. ವಯೋವೃದ್ಧರು ಅಂತಂದ್ರೆ ಇದು ಸಾಮಾನ್ಯ ವೃದ್ಧರು ಅಲ್ಲ, ಹೌದು ಹೌದು, ವಿಶೇಷ ಚೇತನರಲ್ಲೇ ವೃದ್ಧರು. ಹಾಗಾಗಿ ಅವರನ್ನು ಸಹ ಇಲ್ಲೇ ನಾವು ನೋಡ್ಕೊತಾ ಇದ್ದೀವಿ. ಮತ್ತೆ ನಮಗೆ ಇವರು ನೋಡ್ಕೊಳ್ಳೋದಕ್ಕೆ ನಮಗೆ ಅದು ಹೇಗೆ ಬಂದಿದೆ, ಇಲ್ಲಿವರೆಗೂ ಹೇಗೆ ನಡ್ಕೊಂಡು ಹೋಗಿದೆ ಅನ್ನೋದಕ್ಕೆ ಭಗವಂತನೇ ನಮ್ಗೆ ಆಶೀರ್ವಾದ ಮಾಡಿರೋದು. ಭಗವಂತನ ದಯೆಯಿಂದ ಇಲ್ಲಿವರೆಗೂ ಬಂದಿದ್ದೀವಿ. ಆಗ ನಮಗೆ ರೆಗ್ಯುಲರ್ ಆಗಿ ನಮಗೆ ಗೌರ್ಮೆಂಟಿಂದ ಗ್ರ್ಯಾಂಟ್ ಆಗಲಿ ಆ ಥರದ್ದೆಲ್ಲ ಏನೂ ಇಲ್ಲ. ಈಗ ವರ್ಡ್ ಆಫ್ ಮೌತ್ ಅಂತ ಹೇಳ್ತೀವಲ್ಲ, ಒಬ್ಬರಿಂದ ಒಬ್ಬರಿಗೆ ಅಂತ ಹೇಳಿಕೊಂಡು ಅದೇ ರೀತಿಯಲ್ಲಿ ಪ್ರತಿ ವರ್ಷವೂ ನಾವು ಜನಗಳು ಸಹಕಾರದಿಂದನೇ ಇಲ್ಲಿವರೆಗೂ ನಡ್ಕೊಂಡ್ಬಂದಿದ್ದೀವಿ. ಅದು ಉದಾರ ಮನಸ್ಸಿನ ದಾನಿಗಳ ಸಹಾಯದಿಂದ ನಾವು ನಡ್ಸ್ಕೊಂಡು ಬಂದಿದ್ದೀವಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಒಂದು ವೇಳೆ ಅಕ್ಕ ನಿಮಗೆ ಸರ್ಕಾರದಿಂದ ನಾವು ಹೀಗೆ ಸಹಾಯ ಮಾಡ್ತೀವಿ ಅಂತಂದ್ರೆ ನಿಮಗೆ ಯಾವ ರೀತಿಯಾದಂತಹ ಸಹಾಯಗಳು ಬೇಕಾಗುತ್ತೆ? ನಮಗೆ ಸರ್ಕಾರದಿಂದ ಸಹಾಯ ಸಿಗತ್ತೆ ಅಂತ ಹೇಳಿದ್ರೆ, ನಮ್ಗೆ ಇಲ್ಲಿ ಮಕ್ಕಳ ಜೊತೆಗೆ ಡೈರೆಕ್ಟ್ ಆಗಿ ಕೆಲಸ ಮಾಡುವಂತಹ ಶಿಕ್ಷಕರಿಗಿರ್ಬೋದು, ಆಮೇಲೆ ಮಗುನ ನೋಡ್ಕೊಳ್ಳುವಂತಹ ಕೇರ್ ಟೇಕರ್ಗಿರ್ಬೋದು, ಅವ್ರುಗಳಿಗೆ ನಮಗೆ ತಿಂಗಳ ಸಂಬಳ ಕೊಡೋದಕ್ಕೆ ಆ ಥರದ್ರಲ್ಲಿ ಅವ್ರು ಸಹಾಯ ಮಾಡಿದ್ರೆ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಎಷ್ಟು ಜನ ಟೀಚರ್ಸ್ ಇದ್ದಾರೆ ಈಗ? ಟೋಟಲಿ ನಮ್ಮಲ್ಲಿ ಸಿಬ್ಬಂದಿ ವರ್ಗದವರು 18 ಜನ ಇದ್ದಾರೆ. 18 ಜನ ಇಲ್ಲಿ ಮಕ್ಕಳ ಜೊತೆಗೆಲ್ಲ ಡೈರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಅದ್ರ ಜೊತೆಗೆ ಏನಂತಂದರೆ ಮಕ್ಕಳಿಗೆ ಈ ಮಕ್ಕಳಿಗೆ ಅಂತಂದಾಗ ಮನೆಯಲ್ಲಿ ಒಂದು ಚಿಕ್ಕ ಮಗು ಅಥವಾ ಮನೆಯಲ್ಲಿ ವಯಸ್ಸಾದ ಒಂದು ವ್ಯಕ್ತಿ ಇದ್ದಾರೆ ಅಂತಂದರೆ ಹೇಗೆ ಅದು ಖರ್ಚುಗಳು ಬರುತ್ತೋ ಅದೇ ಥರ ಈಗ ಸ್ಯಾನಿಟರಿ ಪ್ಯಾಡ್ಗಳಿರ್ಬೋದು, ಡೈಪರ್ಗಳಿರ್ಬೋದು, ಆ ಥರದ್ದೆಲ್ಲದನ್ನು ಈಗ ಕ್ಲೀನಿಂಗ್ ಇದು ಅಂತಂದಾಗ ಫೆನೈಲ್ಗಳಿರ್ಬೋದು, ಹಾರ್ಪಿಕ್, ಆ ಥರದ್ದೆಲ್ಲ ಖರ್ಚುಗಳು ದಿನನಿತ್ಯಗಳು ಇದ್ದೇ ಇರುತ್ತೆ ನಮಗೆ. ಹಾಗೆ ಊಟ ಮಕ್ಕಳಿಗೆ ಪ್ರತಿನಿತ್ಯನೂ 3 ಹೊತ್ತೂ ನಾವು ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡಿದ್ದೀವಿ. ದಿನ ಊಟದ ವ್ಯವಸ್ಥೆ ಇರುತ್ತೆ. ತಿಂಗಳಿಗೆ ಎಲ್ಲ ಅಂತಂದ್ರೂ ನಮಗೆ ಖರ್ಚಿನ ಬಾಬತ್ತು ಅಂತಂದಾಗ ಒಂದು 6.5 ಲಕ್ಷದವರೆಗೂ ನಮಗೆ ಖರ್ಚು ಬರುತ್ತೆ ತಿಂಗಳಿಗೆ. ಅದು ಹೇಗೆ ನಡ್ಕೊಂಡು ಬಂದಿದ್ದೀವಿ ಅಂತಂದರೆ, ಪ್ರತಿ ತಿಂಗಳೂ ಈ ದಾನಿಗಳ ಸಹಾಯದಿಂದನೇ ಇದನ್ನು ನಡೆಸ್ಕೊಂಡು ಇಲ್ಲಿವರೆಗೂ ಬಂದು ನಿಂತಿದ್ದೀವಿ. ಮುಂದಕ್ಕೆ ನಮಗೆ ಗೊತ್ತಿಲ್ಲ, ಇವತ್ತುವರೆಗೂ ಇದ್ದೀವಿ, ನಾಳೆ ಏನು ಅಂತ ಯೋಚನೆ ಅಷ್ಟೇ. ಯಾಕೆಂದರೆ ಈ ರೀತಿಯಾದಂಥ ಸ್ಕೂಲ್ ನಡೆಸಬೇಕು ಅಂದರೆ ನಿಮ್ಮದು ಫ್ಯಾಮಿಲಿ ಸಪೋರ್ಟ್ ಆಗಿರ್ಬೋದು, ಮನೆಯವ್ರದ್ದು ಮಕ್ಕಳದ್ದು ಎಲ್ಲ ಸಪೋರ್ಟ್ ಬೇಕು. ಸೊ ಅವರೆಲ್ಲ ಹೇಗೆ ನಿಮಗೆ ಕೈ ಜೋಡಿಸಿದ್ದಾರೆ ಅಂತ? ಖಂಡಿತ. ನಾನು ಈ ಮಕ್ಕಳ ಜೊತೆಗೆ ನಾನು ಅಂದರೆ ಫಸ್ಟಿಗೆ ನೀವು ಈ ಥರ ಹೇಳಿದಾಗ ಏನು ರಿಯಾಕ್ಷನ್ ಬಂದಿತ್ತು? ಒಪ್ಪಿದ್ರಾ? ಹೇಳ್ತೀನಿ. ಈ ಮಕ್ಕಳ ಸೇವೆಯನ್ನು ಪ್ರಾರಂಭ ಮಾಡಿ ನಾನು ಇವತ್ತಿಗೆ 38 ವರ್ಷ ಆಗಿದೆ. ಆದರೆ ನಾನೇ ಸ್ವತಃ ಈ ಸಮಸ್ಯೆಯನ್ನು ಪ್ರಾರಂಭ ಮಾಡಿ 25ನೇ ವರ್ಷ ಇದು. ಈ 25 ವರ್ಷಗಳ ಜರ್ನಿಯಲ್ಲಿ ಮನೆಯವರ ಸಹಕಾರ ತುಂಬಾ ಇದೆ.
ಅವ್ರ ಸಹಕಾರ ಇರೋದ್ರಿಂದ ನನ್ನ ಮಗ ಇರ್ಬೋದು, ಹಸ್ಬೆಂಡ್ ಇರ್ಬೋದು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಇರ್ಬೋದು, ಎಲ್ಲರ ಸಹಕಾರನೂ ಇರೋದ್ರಿಂದ ಇಲ್ಲಿ ಈ ಮಟ್ಟದವರೆಗೆ ನಾವು ಬಂದಿದ್ದೀವಿ. ಅವ್ರ ಸಹಕಾರ ಇಲ್ಲದೆ ನಾವೇನೂ ಮಾಡೋಕ್ಕಾಗಲ್ಲ. ಅವ್ರ ಸಹಕಾರ ತುಂಬ ಇದೆ. ಅದ್ರ ಜೊತೆಗೆ ನಮ್ಮ ಈ ಸಿಬ್ಬಂದಿ ವರ್ಗದವ್ರು ಇರ್ಬೋದು, ಆಮೇಲೆ ಪೇರೆಂಟ್ಸ್ಗಳಿರ್ಬೋದು, ಎಲ್ಲರ ಸಹಕಾರದಿಂದ ಇಲ್ಲಿವರೆಗೂ ನಡ್ಕೊಂಡ್ಬಂದಿದೆ ಈ ಸಂಸ್ಥೆ. ಹಾಗಾದರೆ ಈಗ ಯಾವ ರೀತಿ ನೀವು ಮಕ್ಕಳನ್ನೆಲ್ಲ ಟ್ರೈನ್ ಅಪ್ ಮಾಡ್ತೀರಾ ಅನ್ನೋದನ್ನು ನಮಗೆ ತೋರಿಸ್ಕೊಡಿ. ನೋಡೋಣ. ಇಲ್ಲಿ ಸ್ಟಾಫ್ ರೂಮಾ? ಸ್ಟಾಫ್ ರೂಮ್. ಓಕೆ. ಹಾಯ್. ನೀವೆಲ್ಲ ಎಷ್ಟು ವರ್ಷದಿಂದ ಇರೋದು? ಆಲ್ಮೋಸ್ಟ್ 17 years. 17 ಇಯರ್ಸಿಂದ. ಖುಷಿ ಇದೆ ಈ ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋದಕ್ಕೆ, ಖುಷಿ ಇದೆ. ಇವರು ಸಿವಿಯರ್, ಹಾಂ, ಅಂದರೆ ಇವರನ್ನ ಕೆಟಗರಿ ವೈಸಲ್ಲಿ ಮಾಡ್ತೀವಿ. 4 ಕೆಟಗರಿ ಇರುತ್ತೆ. Okay. ಮೈಲ್ಡ್, ಮಾಡ್ರೇಟ್, ಸಿವಿಯರ್, ಪ್ರೊಫೌಂಡ್ ಅಂತ. ಇದರಲ್ಲಿ ಸಿವಿಯರ್ ಕೆಟಗರಿ. ಸಿವಿಯರ್ ಅಂತಂದರೆ ಅವರಿಗೆ ಇದು ಕಲರ್ ಐಡೆಂಟಿಫಿಕೇಶನ್, ಓಕೆ, ಆಮೇಲೆ ಅಂದರೆ ಇದು ಆಕೃತಿಗಳನ್ನು ಗುರುತಿಸುವಂಥದ್ದು, ಹಣ್ಣುಗಳನ್ನು ಗುರುತಿಸುವಂಥದ್ದು, ತರಕಾರಿಗಳನ್ನು ಗುರುತಿಸುವಂಥದ್ದು. ಅದ್ರ ಜೊತೆಗೆ ಈಗ ಏನಂತಂದರೆ ದೊಡ್ಡದು ಚಿಕ್ಕದು ಅನ್ನೋ ಇದನ್ನು ಆ ಮಕ್ಕಳು ವಿಭಜನೆ ಮಾಡುವಂಥದ್ದು, ದೊಡ್ಡದ್ದೇ ಅಂದರೆ ಸಪ್ರೇಟ್ ಮಾಡುವಂಥದ್ದು, ಆ ಥರದನ್ನೆಲ್ಲ ಸಹಾಯದಿಂದ ಮಾಡ್ತಾರೆ. ಓಕೆ. ಅಂದರೆ ಅವ್ರಿಗೆ ಡೈಲಿ ಇದೇ ಆಕ್ಟಿವಿಟೀಸಾ ಅಥವಾ ಬೇರೆ ಬೇರೆ ಆಕ್ಟಿವಿಟೀಸ್ ದಿನ ಇರುತ್ತಾ? ಇದ್ರ ಜೊತೆಗೆ ಅವರಿಗೆ ಫಿಸಿಕಲ್ ಆಕ್ಟಿವಿಟೀಸು ಇರುತ್ತೆ. ಬೇರೆ ವಾಕಿಂಗ್ ಮಾಡಿಸ್ತೀವಿ, ಆಟ ಆಡಿಸ್ತೀವಿ, ಯೋಗ ಮಾಡಿಸ್ತೀವಿ, ಪ್ರತಿಯೊಂದು ಬೇರೆ ಬೇರೆ ಥರದ ಆಕ್ಟಿವಿಟೀಸ್ಗಳಿರುತ್ತೆ. ಮತ್ತು ಇದು ಥೆರಪಿಗಳಿರುತ್ತೆ, ಸ್ಪೀಚ್ ಥೆರಪಿ ಇರುತ್ತೆ, ಫಿಸಿಯೋಥೆರಪಿ ಇರುತ್ತೆ. ಅವುಗಳಿಗೆ ಎಲ್ಲ ಇದ್ರ ಕ್ಷೇತ್ರಗಳಲ್ಲೂ ಇವರಿಗೆ ತರಬೇತಿಯನ್ನು ಕೊಡ್ಕೊಂಡು ಅಂತ ಹೇಳ್ಬಿಟ್ಟು ಇವರು ನಾನು ಜೊತೆಗೆ ಈ ಸಂಸ್ಥೆಯಲ್ಲಿ ಇದ್ದಂಥವ್ರು. ಮತ್ತು ಅದಕ್ಕೂ ಮುಂಚೆನೂ ಸಹ ನಾವು ಇದೇ ಕ್ಷೇತ್ರದಲ್ಲಿ ಈ ಸಂಸ್ಥೆ ಪ್ರಾರಂಭ ಮಾಡೋದನ್ನ ಮುಂಚೆ 12 ವರ್ಷ ಬೇರೆ ಒಂದು ಸಂಸ್ಥೆಯಲ್ಲಿ ಇಬ್ಬರು ಜೊತೆಗಿದ್ದಂಥವ್ರು. ಭಾಗೀರಥಿ. ನಮಸ್ತೆ. ನೀವು ಮಕ್ಕಳಿಗೆ ಏನು ಹೇಳ್ಕೊಡ್ತಾ ಇದ್ದೀರಾ? ನಾನು ಸಿವಿಯರ್ ಮಕ್ಕಳ ಜೊತೆ ಕೆಲಸ ಮಾಡ್ತಿರೋದು ಸ್ಟಾರ್ಟಿಂಗಿಂದಲೂ. 25 ವರ್ಷದಲ್ಲಿ ಈ ಮಕ್ಕಳ ಜೊತೆ ಕೆಲಸ ಮಾಡ್ತಿರೋದು. ಸೊ ಈ ಮಕ್ಕಳ ಹತ್ರ ತುಂಬ ತೃಪ್ತಿ ಇದೆ ನನಗೆ. ಸೊ ಇಂಪ್ರೂವ್ಮೆಂಟು ತುಂಬ ಚೆನ್ನಾಗಿ ಆಗ್ತಿದೆ. ಈ ಫೀಲ್ಡಲ್ಲಿ ತುಂಬ ನಮ್ಗೆ ಖುಷಿ ಇದೆ ಮಾಡ್ತೀವಿ. ಶಿಕ್ಷಕರಿಗೆ ಹೇಗೆ ತೃಪ್ತಿ ಇರುತ್ತೆ ಅಂತಂದರೆ, ಈಗ ಮನೆಯಲ್ಲಿ ಹುಟ್ಟದ ಮಗು ಮನೆಯಿಂದ ಹೊಸಲು ದಾಟ್ತು ಅಂತಂದಾಗ ಅವ್ರಿಗೆ ಒಂದು ದೊಡ್ಡ ಸಂಭ್ರಮ ಇರುತ್ತೆ. ಅದೇ ರೀತಿಯಲ್ಲಿ ನಮಗೆ ಒಂದು ಆಕ್ಟಿವಿಟಿ ಮಾಡಿಸ್ಬೇಕಿದ್ರೆ, ಮಗು ಒಂದು ನೀರು ಕುಡಿಯೋ ಒಂದು ಚಟುವಟಿಕೆ ಇದೆ ಅಂತಂದಾಗ, ಮಗು ಆ ಲೋಟ ಅನ್ನಂಗೆ ಇಟ್ಕೊಂಡಿದೆ ಅಂತಂದಾಗಲೇ ಅದೇ ಒಂದು ಸಂಭ್ರಮ ಆಗಿರುತ್ತೆ, ಖುಷಿ. ಇದು ಸಿವಿಯರ್ಗಿಂತ ಸ್ವಲ್ಪ ಇದು ಮೈಲ್ಡ್ ಅಂತ ಹೇಳ್ತೀವಲ್ಲ, ಆ ಕೆಟಗರಿಗೆ ಬರ್ತಾರೆ ಇವರು. ಈ ಮಕ್ಕಳಿಗೆ ನಾವು ಎಲ್ಲ ರೀತಿಯ ಚಟುವಟಿಕೆಗಳನ್ನು ಕೊಡ್ತೀವಿ. ಇವರು ತರಕಾರಿಗಳನ್ನು ಹೆಚ್ಚುತ್ತಾರೆ, ಮತ್ತು ಇವ್ರುಗಳಿಂದನೇ ನಾವು ತಿಂಡಿ ಮಾಡಿಸೋಂಥದ್ದು, ಒಂದಿನ ಚಪಾತಿ, ಒಂದಿನ ಉಪ್ಪಿಟ್ಟು, ಆ ಥರದ್ದು. ಯಾಕಂತಂದರೆ ಹೆಣ್ಮಕ್ಳು ಜಾಸ್ತಿ ಇದ್ದಾರೆ, ಅವ್ರುಗಳು ಆ ಕೆಲಸಗಳು ಗೊತ್ತಿರಲಿ ಅವರಿಗೆ ಅನ್ನೋ ಉದ್ದೇಶ ಇಟ್ಕೊಂಡು ಆ ಒಂದು ಚಟುವಟಿಕೆಗಳನ್ನು ಕೂಡ ಶಾಲೆಯಲ್ಲಿ ನಾವು ಮಾಡಿಸ್ತೀವಿ. ಅಂದರೆ ಇವರೆಲ್ಲ ಮಾತಾಡ್ತಾರೆ. ಅದೇ ಡಾನ್ಸ್ ಮಾಡ್ತಾರೆ, ಹಾಗೆ ಎಲ್ಲದರಲ್ಲೂ ಮಾಡ್ತಾರೆ. ಇವರಿಗಂದ್ರೆ ನಾವು ಸಾಮಾನ್ಯ ಮಕ್ಕಳಿಗೆ ಹೇಗಿರುತ್ತೆ ಅಂದರೆ ಗಣಿತ, ವಿಜ್ಞಾನ, ಸಾಮಾನ್ಯ ವಿಜ್ಞಾನ, ಭಾಷೆ, ಆ ಥರದ್ದೆಲ್ಲ ವಿಷಯಗಳಿವೆ. ಹೌದು. ನಾವಿಲ್ಲಿ ಏನು ಮಾಡ್ತೀವಿ ಅಂದರೆ 5 ಏರಿಯಾಸ್ ಅಂತ ತಗೊಂಡು ಅಂಗಾಂಗ, ಭೌತಿಕ, ಸೆಲ್ಫ್, ಭಾಷೆ, ಆ ಥರದ್ದು ವಿಷಯಗಳನ್ನು ತಗೊಂಡು ನಾವು ಅವರಿಗೆ ಟ್ರೈನ್ ಅಪ್ ಮಾಡ್ತಾರೆ. ಸೊ ಏನು ಮಾಡ್ತೀಯ ಭಾಗ ಮಾಡಬೇಕು. 3 ಇದೆ, ಇಲ್ಲಿ 2 ಇದೆ. ಈಗ ಅವರಿಗೆ ಲೆಕ್ಕದ ಪರಿಚಯವನ್ನ ಹೇಳ್ಕೊಡ್ತಾ ಇದ್ದಾರೆ. ಅಂದ್ರೆ ಅವರಿಗೆ ಇದು ಒಂದು ಗಣಿತ ಅಂದ್ರೆ ಭೌತಿಕ ಇದಕ್ಕೆ ಬರುತ್ತೆ. ಹಾಗಾಗಿ ಇದರಲ್ಲಿ 2 ಮತ್ತು 3 ಅನ್ನೋ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಈಗ ಎಷ್ಟಿದೆ ಅದು ಸೇರಿಸಿದಾಗ ಎಷ್ಟಾಯ್ತು, ಆ ಥರ ಆ ಒಂದು ವಸ್ತುಗಳನ್ನ ತಗೊಂಡು ಅದರಲ್ಲಿ ಅವರಿಗೆ ಪಾಠ ಮಾಡ್ತಾರೆ. ನ್ಯೂನತೆ ಅಂತ ಹೇಳಿದ್ನಲ್ಲ, ಪ್ರೊಫೌಂಡ್ ಗ್ರೂಪ್ ಅಂತೀವಲ್ಲ, ಆ ಮಕ್ಕಳಿಗೂ ಸಾಮಾನ್ಯವಾಗಿ ಈ ಮಕ್ಕಳಿಗೆ ಒಂದು ಮಗುವಿಗೆ ಒಂದೇ ಶಿಕ್ಷಕಿ ಇರಬೇಕು. ಆದರೆ ನಮ್ಮಲ್ಲಿ ಆ ವ್ಯವಸ್ಥೆ ಮಾಡಲಿಕ್ಕೆ ಆಗಿಲ್ಲ ನಮಗೆ. ಹಾಗಾಗಿ ಅವರಿಗೆ ಒಂದು ಶಿಕ್ಷಕ
ಒಟ್ಟಿಗೆ 6 ಜನ ಮಕ್ಕಳಿದ್ದಾರೆ. 6 ಜನ. ಹಾಗಾಗಿ ಅವರು ಈ ಮಕ್ಕಳನ್ನ ನೋಡ್ಕೊತಿದ್ದಾರೆ. ಇವರಿಗೆ ಅಂದರೆ ಬೆಳಿಗ್ಗೆ ಎದ್ದಾವಾಗಿಂದ ಹಲ್ಲು ಉಜ್ಜೋದ್ರಿಂದ ಹಿಡಿದು ಬಟ್ಟೆ ಹಾಕೊಳ್ಳೋದ್ರಿಂದ ಹಿಡಿದು ಸ್ನಾನ ಪ್ರತಿಯೊಂದು ಚಟುವಟಿಕೆಯನ್ನು ಕೂಡ ಮಾಡಿಸಿ ಅವರಿಗೆ ತರಬೇತಿ ಮಾಡಿ. ಈಗ ನೀವು ಡೇ ಸ್ಕಾಲರ್ಸಿಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಸ್ಕೂಲ್ ಇರುತ್ತೆ ಅವರಿಗೆ? ಬೆಳಿಗ್ಗೆ 9:30 ಬರ್ತಾರೆ, ಸಾಯಂಕಾಲ 4 ಗಂಟೆಗೆ ಹೋಗ್ತಾರೆ. ಊಟ ಇಲ್ಲೇ ಕೊಡ್ತೀರಾ? ಊಟ ಇಲ್ಲೇ ಇರುತ್ತೆ. ಇಲ್ಲಿರುವಂತ ಮಕ್ಕಳಿಗೆ, ವಸತಿಯಲ್ಲಿರುವಂತ ಮಕ್ಕಳಿಗೆ ಮಾತ್ರ ತಿಂಡಿ ರಾತ್ರಿ ಊಟ. ಇವ್ನು ಮಾತಾಡ್ತಾರಾ? ಇಲ್ಲ, ಮಾತಾಡಲ್ಲ. ಇವರು ಸುಮಾರು 15-20 ವರ್ಷಗಳ ಅನುಭವ ಇದೆ ನಮ್ಮ ಜೊತೆ. ಈಗ ಏನು ಮಾಡಿಸ್ತಾ ಇರೋದು ಅವನಿಗಲ್ಲಿ? ಜಾಸ್ತಿ ಇದೆ. ಹಾಂ, ಅದೆಲ್ಲ ಇವ್ರು ಬರಲ್ಲ. ಹಂಗಾಗಿ ಮಾಡ್ತಾ ಅವ್ನಿಗೆ ಸ್ವಲ್ಪ ಲೂಸ್ ಆಗುತ್ತೆ. ಓಕೆ, ಎಕ್ಸಸೈಸ್ ಥರ. ಆಕ್ಯುಪ್ರೆಷರ್ ಥರ ಮಾಡ್ಸೋದು. ಓಕೆ, ಹಾಕೋದು. ವಸತಿಯಲ್ಲಿ ಮಕ್ಕಳಿದ್ದಾರೆ ಅಂತ ಹೇಳಿದ್ನಲ್ಲ, ಇಲ್ಲಿ ವಸತಿಯಲ್ಲಿ 10 ಜನ ಹೆಣ್ಮಕ್ಳಿದ್ದಾರೆ. ಅವರು ರಾತ್ರಿ ಇಲ್ಲಿ ಮಲ್ಕೊಳ್ಳೋದಕ್ಕೆ ಇದು ವ್ಯವಸ್ಥೆ ಇರುವಂಥದ್ದು. ಸಾಮಾನ್ಯವಾಗಿ ಕೆಲವೊಂದು 1-2-3 ಮಕ್ಕಳಿಗೆ ಫಿಟ್ಸ್ ಬರುತ್ತೆ. ಆ ಮಕ್ಕಳಿಗೆ ಏನ್ ಮಾಡ್ತೀನಿ, ಈ ಬೆಡ್ ಮೇಲೆ ಇಟ್ಕೊಂಡಿದೀವಲ್ಲ, ಈ ಬೆಡ್ ಅನ್ನ ತೆಗೆದು ಕೆಳಗಡೆ ಮಲ್ಕೊಳ್ತಾರೆ. 10 ಮಲ್ಗುವಂತ ಮಕ್ಕಳೆಲ್ಲ ಇಲ್ಲಿ ಮತ್ತೆ ಇಲ್ಲಿ ಎಲ್ಲ ಮಲ್ಕೊಳ್ತಾರೆ. ಅವರಿಗೆ ಟ್ರಂಕ್ಗಳು ಕೂಡ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದೀರಾ. ಯಾಕೆಂದ್ರೆ ಅವ್ರವ್ರದೇ ಬಟ್ಟೆಗಳನ್ನ ಅದರಲ್ಲೇ ಜೋಡಿಸ್ಬೇಕು. ಈಗ ಈ ಮಕ್ಕಳುಗಳು ಅಕ್ಕ ದಿನನಿತ್ಯದ ಕೆಲಸಗಳನ್ನ ಅವರೇ ಮಾಡ್ಕೊಳ್ತಾರ? ಅಂದ್ರೆ ಇಲ್ಲಿರೋರು ಎಲ್ಲ ಅಲ್ಲ, ಒಟ್ಟು ಒಂದು 3-4 ಜನ ಮಾಡ್ಕೋತಾರೆ. ಮತ್ತು ಉಳಿದವರೆಲ್ಲರಿಗೂ ಪ್ರತಿಯೊಂದು. ಈಗ ನೀವು ಅದನ್ನು ಕೂಡ ಅವರಿಗೆ ಹೇಳ್ಕೊಡ್ತೀರಲ್ವಾ? ಈಗ ಬಟ್ಟೆ ಹಾಕೊಳ್ಳೋದಿರ್ಬೋದು. ಆಮೇಲೆ ಹೆಣ್ಮಕ್ಳು ಅಂತಂದಾಗ ಹೌದು, ಸಮಸ್ಯೆ ಬರುತ್ತೆ. ನಾ ಅದೇ ಕೇಳೋಳಿದ್ದೆ, ಮಕ್ಕಳು ಹೇಗಿರ್ಬೇಕು, ಸ್ಯಾನಿಟರಿ ಪ್ಯಾಡ್ ಅನ್ನ ಹೇಗೆ ಅದನ್ನು ಉಪಯೋಗ ಮಾಡಬೇಕು ಅನ್ನೋ ವಿಷಯ ಕೂಡ ಅವ್ರಿಗೆ ನಾವು ತರಬೇತಿ ಮೂಲಕನೇ ತಿಳಿಸ್ಕೊಡ್ತೀವಿ. ಅಂದ್ರೆ ಈಗ ಅವರಿಗೆ ಗೊತ್ತಾಗೋ ಸ್ಥಿತಿಯಲ್ಲಿ ಇದ್ದವ್ರು ಇದ್ದಾರ? ಪೀರಿಯಡ್ಸ್ ಅಂದ್ರೆ ಗೊತ್ತಾಗುತ್ತೆ, ಹೇಳಕ್ ಗೊತ್ತಾಗ್ಲಿಲ್ಲ ಅಂದ್ರೂ ತೋರಿಸ್ತಾರೆ, ತೋರಿಸ್ತಾರೆ. ಆ ಥರ ಅದೆಲ್ಲ ಅವರಿಗೆ ತರಬೇತಿ ಆಗಿದೆ. ಇವನು ADHD ಅಂತ ಹೇಳ್ಬಿಟ್ಟು ಪ್ರಾಬ್ಲಮ್. ಅವ್ನು ಹೇಗೆ ಬಂದಿದ್ದ ಅಂತಂದ್ರೆ ಈಗಲಾದ್ರೂ ಅಟ್ಲೀಸ್ಟ್ ಹಿಂಗೆ ನಾವು ಮುಟ್ಬೋದು, ಮಾತಾಡಿಸ್ಬೋದು. ಸಿಕ್ಕಾಪಟ್ಟೆ ಅವನು ರ್ಯಾಶ್ ಹೊಡಿಯೋದು, ವೈಲ್ಡ್ ಆಗಿ ಹೊಡಿಯೋದು, ಹಚ್ಚೋದು. ಸಾಮಾನ್ಯ ಇವರಿಗೆ ಫಸ್ಟ್ ಪ್ರಾರಂಭದಲ್ಲಿ ಇವನು ಬಂದಾವಾಗ ಕಚ್ಚಿದ್ದಕ್ಕೆ ಪ್ರತಿದಿನ ಟೀಚರ್ಸ್ಗಳಿಗೆ ಇಂಜೆಕ್ಷನ್ಸ್ ಇದ್ದೇ ಇತ್ತು. ಇವಾಗ ಈಗ ಜಾಣ ಆಗಿದ್ದಾನೆ. ಮತ್ತು ನಮ್ಮ ಮಾತುಗಳನ್ನೆಲ್ಲ ಕೇಳ್ತಾನೆ. ಅವ್ರ ಮನೆಯಲ್ಲಿ ತುಂಬ ಹಠ ಮಾಡ್ತಾನಂತೆ. ಅವ್ನು ಗಲಾಟೆ ಮಾಡೋವಾಗೆಲ್ಲ ಒಂದೊಂದ್ಸರಿ ಅವ್ರ ಅಪ್ಪ ರಜಾ ಇದ್ರೂ ಕೂಡ ಸ್ಕೂಲ್ಗೆ ಹೋಗ್ಬರೋಣ ಬಾ ಅಂತ ಕರ್ಕೊಂಡು ಬರ್ತಾರೆ. ಅಷ್ಟು ಜಾಣ ಆಗಿದ್ದಾನೆ. ಆದರೆ ಇದು ತುಂಬ ಪ್ರಫೌಂಡ್ ರೂಪ್. ಇದು ಗಂಡು ಮಕ್ಕಳು ರಾತ್ರಿ ಮಲ್ಕೊಳ್ಳುವಂಥ ಜಾಗ. ಇಲ್ಲಿ ರಾತ್ರಿಯಲ್ಲಿ ಮಲ್ಕೊಳ್ಳೋದು ಗಂಡು ಮಕ್ಕಳಿಗೆ ಸಪ್ರೇಟ್ ವಿಭಾಗ ಇದೆ. ರಾತ್ರಿ ಎಲ್ಲ ಇಲ್ಲಿ ಗಂಡು ಮಕ್ಕಳು ಇರ್ತಾರೆ. ಅದೇ ಸೇಮ್ ಗಂಡು ಮಕ್ಕಳಿಗೆ ಆಗದೆ ಇರೋರಿಗೆ ಕೆಳಗಡೆ ಬೆಡ್ ಹಾಕ್ತೀವೋ ಹಾಗೆ ಕೆಳಗಡೆ ಹಾಕಿ ಕೆಳಗಡೆ ಮಾಡ್ತೀವಿ. ಸರ್ಕಲ್ ಮಾಡಿಯಪ್ಪ, ಸರ್ಕಲ್. ಮಕ್ಕಳಿಗೆ ನಾವು ಅಂತಂದ್ರೆ ಮಕ್ಕಳಿಗೆ ಪ್ರೀ ವೊಕೇಶನಲ್ ಟ್ರೈನಿಂಗ್ ಅಂತ ಶುರು ಮಾಡಿದ್ವಿ. ಅಂದ್ರೆ ಪೇಪರ್ ಕಟ್ ಮಾಡಿದ್ರು ಅವರೇ ಕಟ್ ಮಾಡಬೇಕು, ಪೇಪರ್ ಮಾಡಿಸ್ಬೇಕು. ಈಗ ಸದ್ಯಕ್ಕೆ ಏನಂದ್ರೆ ಪೇಪರ್ ಕವರ್ ಮಾಡ್ತಿದ್ದಾರೆ, ಪೇಪರ್ ಬ್ಯಾಗ್ ಅಲ್ಲ ಕವರ್ ಮಾಡ್ತಿದ್ದಾರೆ. ಈ ಪೇಪರ್ ಅಲ್ಲಿ ಕೂಡ ನಾವು ಪಬ್ಲಿಕ್ ಹತ್ರ ಮೊಬಲೈಸ್ ಮಾಡಿನೇ
ಇದನ್ನು ಮಾಡ್ತಾ ಇದ್ದೀವಿ. ಆ ಕವರನ್ನು ಏನು ಮಾಡ್ತೀವಿ ಅಂದರೆ, ಇಲ್ಲಿ ಒಂದು ಮೆಡಿಕಲ್ ಶಾಪನ್ನು ನೋಡ್ಕೊಂಡಿದ್ದೀವಿ. ಆ ಮೆಡಿಕಲ್ ಶಾಪ್ ಅವರು ನಮಗೆ ಹೆಲ್ಪ್ ಮಾಡ್ತಾರೆ. ಆ ಕವರನ್ನೆಲ್ಲ ಅವರೇ ತೊಗೊಂಡು ಒಂದಿಷ್ಟು ದುಡ್ಡು ಕೊಟ್ಟಿರ್ತಾರೆ. ಮತ್ತು ಈ ಮಕ್ಕಳದೇ ಬರ್ತ್ಡೇಗಳಿರುತ್ತೆ ಅಲ್ಲ, ಆ ಬರ್ತ್ಡೇಗೆ ಪೇರೆಂಟ್ಸ್ಗಳು ಬಂದು ಇಲ್ಲಿ ಸೆಲೆಬ್ರೇಟ್ ಮಾಡಲ್ಲ. ಆ ಬರ್ತ್ಡೇ ದಿನ ನಾವೇನು ಮಾಡ್ತೀವಿ, ಅವ್ರದ್ದೇ ದುಡ್ಡು ಇರುತ್ತೆ. ಆ ದುಡ್ಡಲ್ಲಿ ಕೇಕ್ ತೊಗೊಬರ್ತೀವಿ, ಅವ್ರಿಗೆ ಒಂದು ಬಟ್ಟೆ ಕೊಡಿಸ್ತೀವಿ. ಆವತ್ತೊಂದು ದಿನ ಅಲ್ಲದೆ ನಾನೇನು ಹೇಳೋದು ಅಂದರೆ, ನಾನೀಗ ವಿಡಿಯೋದಲ್ಲೂ ಕೂಡ ಹಾಕ್ತೀನಿ, ನೀವೆಲ್ಲ ಮಕ್ಕಳದ್ದು ಯಾವ್ಯಾವಾಗ ಈಗ ನಮ್ಮ ಬರ್ತಡೇ ಹೋಗ್ಬಿಟ್ಟು ಅನಾಥಾಶ್ರಮದಲ್ಲಿ, ವೃದ್ಧಾಶ್ರಮದಲ್ಲಿ, ಈಗ ಈ ಥರ ಸ್ಕೂಲ್ಗಳಲ್ಲಿ ಮಾಡ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ಇಲ್ಲಿರೋ ಮಕ್ಕಳುಗಳದ್ದು ಬರ್ತಡೇ ನಾವು ಬಂದು ಆಚರಿಸೋದು ಅದು ದೊಡ್ಡ ವಿಷಯ. ಹೀಗಾಗಿ ಜನಗಳ ಹತ್ರ ಅದನ್ನೇ ಹೌದು, ಯಾಕೆಂದ್ರೆ ನಾವು ಬಂದು ಇವ್ರಿಗೆ ಕೊಟ್ಬಿಟ್ಟು ನಮ್ಮ ಬರ್ತಡೇ ಇಲ್ಲಿ ಮಾಡಿದ್ವಿ ಅಂತ ದೊಡ್ಡದಾಗಿ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಪೋಸ್ಟ್ ಹಾಕೋದು ದೊಡ್ಡ ವಿಷಯ ಅಲ್ಲ. ಇಲ್ಲಿರೋ ಮಕ್ಕಳದ್ದು ಮಾಡ್ಬೇಕಲ್ವಾ, ಅವ್ರಿಗೆ ಅನ್ಸತ್ತಲ್ವಾ ನಮ್ಮ ಬರ್ತಡೇ ಯಾರು ಮಾಡ್ಕೊಳ್ಳೋದು ಅಂತ. ಶಿಕ್ಷಕರು ಇರ್ಬೋದು, ನಾವು ಖಂಡಿತ ನಮ್ಮ ಮಕ್ಕಳ ಬರ್ತಡೇ ದಿನ ಇರ್ಬೋದು, ಆವತ್ತಿನ ದಿವಸ ನಾವು ಮಕ್ಕಳಿಗೆ ಇಲ್ಲಿ ಊಟ, ಸ್ಪೆಷಲ್ ಊಟ ಮಾಡ್ತೀವಿ. ಆ ಥರದ್ದನ್ನು ಮಾಡ್ತೀವಿ. ಇದೆಲ್ಲ ಮಾಡಿರೋದ್ರಿಂದ ಆ ಮಕ್ಕಳ ಬರ್ತಡೇ ದಿನ ನಾವು ಇಲ್ಲಿ ಅವರಿಗೆ ಸ್ಪೆಷಲ್ ಡೇ. ನೀವು ಖಂಡಿತ ನಂಗೆ ಇಲ್ಲಿರೋ ಅಷ್ಟು ಮಕ್ಕಳುಗಳದ್ದು 80 ಜನ ಇದ್ದಾರೆ ಅಂದ್ರಲ್ಲ, ಆ ಮಕ್ಕಳುಗಳದ್ದು ಎಲ್ಲರದ್ದು ಡೇಟ್ ಆಫ್ ಬರ್ತು ಇದು ಕೊಡಿ, ಅದನ್ನು ನಾನು ವಿಡಿಯೋದಲ್ಲೂ ಹಾಕ್ತೀನಿ. ಯಾರಿಗೆ ಇಂಟ್ರೆಸ್ಟ್ ಇದ್ದಾರೆ ಆ ಮಕ್ಕಳುಗಳದ್ದು ಬರ್ತಡೇ ದಿನ ಇಲ್ಲಿ ಬಂದು ಯಾರೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಅವ್ರು ಮಾಡ್ಬೋದು. ಮಾತಾಡ್ತಾನೆ ನಾನು, ಏನು ಮಾತಾಡ್ತೀವಿ ಅನ್ನೋದು ಗೊತ್ತಾಗಲ್ಲ. ಇದು ಅಡುಗೆ ಮನೆ ಅಕ್ಕ? ಇದು ಅಡುಗೆ ಮನೆ. ಅಡುಗೆ ಮನೆ ಅಂತಂದ್ರೆ ನಾವೇ ಇದು ಅಡುಗೆ ಮನೆ ಆಗಿ ಕನ್ವರ್ಟ್ ಮಾಡ್ಕೊಂಡಿರೋದು. ಇದೆಲ್ಲದನ್ನು ಅಲ್ಲಿ ಒಂದು ಕಟ್ಟೆ ಮಾಡ್ಕೊಂಡಿದ್ದೀವಿ. ಅಂದರೆ ಇಲ್ಲಿ ಮಕ್ಳಿಗೆ ಏನು ಅಂತಂದ್ರೆ, ಬೆಳಿಗ್ಗೆ ಬೇರೆ ಊಟ ತಿಂಡಿ, ಮಧ್ಯಾಹ್ನ ರಾತ್ರಿನೇ ಬೇರೆ. ಅದು ಬೆಳಿಗ್ಗೆ ಮಾಡಿ ಮಧ್ಯಾಹ್ನ ಹಾಕಲ್ಲ, ಮಧ್ಯಾಹ್ನ ಎಷ್ಟೆಷ್ಟು ಬೇಕೋ ಅಷ್ಟೇ ಮಾಡಿ ಮಾಡೋದು. ತುಂಬಾ ಮಾಡಿನೂ ವೇಸ್ಟ್ ಮಾಡೋದು. ಇದು ಹಾಗಂತ ಇಲ್ಲಿ ಟೀಚರ್ಸ್ ಹೊರಗಡೆಯಿಂದ ಬಂದರೆ, ಕೇರ್ ಟೇಕರ್ ಹೊರಗಡೆಯಿಂದ ಬಂದರು, ಅವ್ರ ಮನೆಯಿಂದ ತರೋಂಗಿಲ್ಲ. ನಾವು ಮಕ್ಳಿಗೆ ಏನು ಮಾಡ್ತೀವಿ ಅವರು ಅದನ್ನೇ ತಿನ್ಬೇಕು. ಯಾಕಂದ್ರೆ ಮಕ್ಳಿಗೆ ಬಡಿಸೋಗಿಂತ ಮುಂಚೆ ಇಲ್ಲಿ ನಾವು ಟೇಸ್ಟ್ ಮಾಡಿ ಮಕ್ಳಿಗೆ ಊಟ ಹಾಕಬೇಕು. ಉಪ್ಪಿದೆಯಾ, ಸಪ್ಪ ಏನೇ ಆಗಿದ್ರು. ತಿಂಡಿಗೆ ಏನೇನು ಕೊಡ್ತೀರಾ? ತಿಂಡಿ ಸಾಮಾನ್ಯ ರೈಸ್ ಐಟಮ್ ಏನು ಕೊಡಲ್ಲ. ಯಾಕಂದ್ರೆ ರೈಸ್ ಐಟಮ್ ಎಲ್ಲ ಈಸಿ ಅಂತ ಅದು ಮಾಡ್ತಾರಲ್ಲ, ಅದಕ್ಕೆ ಕೇಳಿದ್ದು. ಒಂದಿನ ಅವಲಕ್ಕಿ, ಒಂದಿನ ಉಪ್ಪಿಟ್ಟು, ಒಂದಿನ ಶಾವಿಗೆ ಬಾತು, 2 ದಿನ ಇಡ್ಲಿ, ಒಂದಿನ ದೋಸೆ, ಒಂದಿನ ಚಪಾತಿ. ಹಬ್ಬ ಕಷ್ಟ. ಇಷ್ಟು ನೀಟಾಗಿ ಮೇಂಟೈನ್ ಮಾಡಿರೋದು ನಾನು ನಮ್ಮ ಮನೆಗಳಲ್ಲೇ ಕಿಚನ್ ನಾವೆಷ್ಟು ಹರಡ್ಕೊಂಡಿರ್ತೀವಿ. ನಾವೊಂದು ಇಲ್ಲಿ ಅಬ್ಸರ್ವ್ ಮಾಡಿದ್ದಂದರೆ ಅದಕ್ಕೆ ಮಾತ್ರ ನಿಮ್ಗೆ ಹ್ಯಾಂಡ್ಸ್ ಆಫ್ ಹೇಳಲೇಬೇಕು ಅಕ್ಕ, ನಿಮಗೆ ನಿಮ್ಮ ಸ್ಟಾಫಿಗೆ ಎಲ್ಲರಿಗೂ. ಇಷ್ಟು ವೆಲ್ ಮೇಂಟೈನ್ಡ್ ಆಗಿ, ಇಷ್ಟು ಹೈಜಿನಿಕ್ ಆಗಿರುವಂಥ ಅದು ಈ ಥರ ವಿಶೇಷ ಚೇತನ ಮಕ್ಕಳ ಸ್ಕೂಲ್ ಇಷ್ಟು ಒಂದು ಸಣ್ಣ ಸ್ಮೆಲ್ ಇಲ್ಲ ಇಲ್ಲಿ. ಅಷ್ಟು ಚೆನ್ನಾಗಿರೋವಂಥ ಸ್ಕೂಲ್ ನಾನು ನೋಡಿಲ್ಲ. ನಿಮಗೆ ನಿಜ ಖುಷಿ ಆಗುತ್ತೆ ಇಲ್ಲಿ ಬಂದರೆ, ಮಾತ್ರ ತುಂಬ ಖುಷಿ ಆಗುತ್ತೆ. ಅಲ್ಲ, ನಾವು ಮಾಡೋವಂಥದ್ರಲ್ಲಿ ಇಷ್ಟೇ ಮಾಡಿದ್ದೀವಿ, ಇನ್ನೂ ಮಾಡಬೇಕು, ಇನ್ನೂ ಮಾಡೋದಿದೆ ಅನ್ನೋದ್ರಲ್ಲೇ ದಿನ ಕಳಿತೀವಿ. ಖಂಡಿತ ನಾವು ಮಾಡಿದ್ದೇನು ಅಲ್ಲ ಅಂತ ಅನ್ಸುತ್ತೆ. 25 ವರ್ಷ ಹೇಗೆ ಕಳೆದ್ಬಿಟ್ವಪ್ಪ ಅಂತ ಅನ್ನಿಸ್ತಾ ಇದೆ. 25 ಆಯ್ತಾ ಅಂತ ಅನಿಸುತ್ತೆ. ಮೊದಲು ಒಂದು ಚಿಕ್ಕ ಪ್ರಶ್ನೆ. ಈ ಪುಟ್ಟ ಮಕ್ಕಳು ಮಾಡಿದ ತಪ್ಪಾದ್ರೂ ಏನು? ಅವರು ಈ ಜಗತ್ತಿಗೆ ಬಂದಿದ್ದು ಪ್ರೀತಿಯನ್ನ ಪಡೆಯೋದಕ್ಕೆ, ಸಂತೋಷದಿಂದ ಬದುಕೋದಕ್ಕೆ ಅಷ್ಟೆ. ಆದರೆ ವಿಧಿಯಾಟ ಅವರ ಬದುಕನ್ನ ಸ್ವಲ್ಪ ವಿಭಿನ್ನವಾಗಿಸಿದೆ. ಕೆಲವರಿಗೆ ಮಾತನಾಡೋದಕ್ಕೆ ಕಷ್ಟ, ಇನ್ನು ಕೆಲವರಿಗೆ ನಡೆಯೋದಕ್ಕೆ ಕಷ್ಟ, ಇನ್ನು ಕೆಲವರಿಗೆ ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ಅವರ ಹೃದಯದಲ್ಲಿ ಪ್ರೀತಿಯ ಕೊರತೆ ಇಲ್ಲ, ಮುಗ್ಧತೆಗೆ ಕೊರತೆ ಇಲ್ಲ, ನಿಷ್ಕಲ್ಮಶ ನಗುವಿಗೆ ಕೊರತೆ ಇಲ್ಲ. ಈ ವಿಶೇಷ ಮಕ್ಕಳ ಶಾಲೆಗೆ ಕಾಲಿಟ್ಟಾಗ ನಮ್ಮ ಕಣ್ಣಿಗೆ ಕಾಣೋದು ಕೇವಲ ಒಂದು ಶಾಲೆ ಮಾತ್ರ ಅಲ್ಲ, ಅದು ನೂರಾರು ಕನಸುಗಳ ಮನೆ. Devi
ಹೇಳೋದಷ್ಟೇ ಅಲ್ಲ, ತಾಯಿಯಂತೆ ಮಮತೆ, ತಂದೆಯಂತೆ ರಕ್ಷಣೆ, ಸ್ನೇಹಿತರಂತೆ ಪ್ರೋತ್ಸಾಹ ನೀಡಿ ಈ ಮಕ್ಕಳ ಬದುಕಿನಲ್ಲಿ ಹೊಸ ಬೆಳಕನ್ನ ಮೂಡಿಸ್ತಾ ಇದ್ದಾರೆ. ಈ ಮಕ್ಕಳು ನಮಗೆ ಕರುಣೆ ಕೇಳೋದಿಲ್ಲ, ಅವಕಾಶ ಕೇಳ್ತಾರೆ. ದಯೆಯನ್ನ ಕೇಳೋದಿಲ್ಲ, ಗೌರವವನ್ನ ಕೇಳ್ತಾರೆ. ಪ್ರತ್ಯೇಕವಾಗಿ ನೋಡುವ ದೃಷ್ಟಿಯಲ್ಲ, ನಮ್ಮವರಾಗಿ ಸ್ವೀಕರಿಸುವ ಮನಸ್ಸನ್ನ ಬಯಸ್ತಾರೆ. ಅವರ ಒಂದು ನಗು, ಒಂದು ಅಪ್ಪುಗೆ, ಒಂದು ಮುಕ್ತ ನೋಟ ನಮ್ಮ ಜೀವನದ ಅರ್ಥವನ್ನೇ ಬದಲಾಯಿಸುವ ಶಕ್ತಿಯನ್ನ ಹೊಂದಿದೆ. ಇಂತಹ ಮಕ್ಕಳ ಮುಖದಲ್ಲಿ ನಗು ಮೂಡಿಸಲು ನಾವು ಮಾಡಬಹುದಾದ ಪ್ರತಿಯೊಂದು ಸಣ್ಣ ಸಹಾಯವೂ ಅವರ ಬದುಕಿನಲ್ಲಿ ದೊಡ್ಡದಾದಂತಹ ಬದಲಾವಣೆಯನ್ನ ತರಬಹುದು. ನಮ್ಮ ಸಮಯ, ನಮ್ಮ ಪ್ರೋತ್ಸಾಹ, ನಮ್ಮ ಪ್ರೀತಿ ಅಥವಾ ನಮ್ಮ ಕೈಲಾದ ಸಹಾಯ ಇವೆಲ್ಲವೂ ಅವರಿಗೆ ಅಮೂಲ್ಯವಾದ ಉಡುಗೊರೆ. ಬನ್ನಿ, ಈ ವಿಶೇಷ ಮಕ್ಕಳನ್ನ ಅಂಗವಿಕಲರು ಅಥವಾ ಅಸಹಾಯಕರು ಅಂತ ಕರೆಯೋ ಬದಲು ವಿಶೇಷ ಸಾಮರ್ಥ್ಯವನ್ನ ಹೊಂದಿರುವ ದೇವರ ಅಮೂಲ್ಯ ಸೃಷ್ಟಿಗಳು ಅಂತ ನೋಡೋಣ ಅಲ್ವಾ? ಅವರ ಕೈ ಹಿಡಿದು ನಡೆಯೋಣ, ಅವರ ಕನಸುಗಳಿಗೆ ರೆಕ್ಕೆ ನೀಡೋಣ. ಯಾಕಂದ್ರೆ ನಿಜವಾದ ಮಾನವೀಯತೆ ಅಂದ್ರೆ ದುರ್ಬಲರನ್ನ ಕರುಣೆಯಿಂದ ನೋಡೋದಲ್ಲ, ಅವರನ್ನ ನಮ್ಮವರಾಗಿ ಅಪ್ಪಿಕೊಳ್ಳೋದು. ಒಂದು ಪ್ರೀತಿಯ ಸ್ಪರ್ಶ, ಒಂದು ಸಾಂತ್ವನದ ಮಾತು, ಒಂದು ಸಹಾಯದ ಹಸ್ತ ಈ ಮಕ್ಕಳ ಬದುಕನ್ನೇ ಬದಲಾಯಿಸಬಹುದು. ಮಕ್ಕಳಿಗೆ ವಸತಿ ಅಂತ ನಾವು ಇಲ್ಲಿ ಪ್ರಾರಂಭ ಮಾಡಿದ್ದೀವಿ. ವಸತಿ ಅಂತಂದ್ರೆ ಹೇಗೆ ಅಂತಂದ್ರೆ, ಈ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಒಬ್ರು ಬೇಕೇ ಬೇಕು, ಅವರೇ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅಂತ ಸಂದರ್ಭದಲ್ಲಿ ತಂದೆಗೋ ತಾಯಿಗೋ ಒಂದೊಂದೇ ಮಕ್ಕಳು ಇರ್ತಾರೆ, ತಂದೆ ಇರ್ತಾರೆ, ಇಲ್ಲ ತಾಯಿ ಇದ್ದಾರೆ. ನಮ್ಮಲ್ಲಿರುವಂತಹ ಮಕ್ಕಳೆಲ್ಲ ಅದೇ ಥರದವ್ರು ಇದ್ದಾರೆ. ತಂದೆಗೆ ವಯಸ್ಸಾಯಿತು, ತಾಯಿಗೆ ವಯಸ್ಸಾಯ್ತು ಅಂದಾಗ ಅವರು ಇನ್ನೊಂದು ಮಕ್ಕಳ ಮೇಲೆ ಡಿಪೆಂಡ್ ಆಗಿರ್ತಾರೆ, ಇಲ್ಲ ಅವರನ್ನು ನೋಡ್ಕೊಳ್ಳೋಕ್ಕೆ ಬೇರೆ ಯಾರು ಬೇಕಾಗಿರುತ್ತೆ. ಅಂತಹ ಸಿಚುವೇಶನ್ನಲ್ಲಿ ನಾವು ಮಕ್ಕಳನ್ನ ಇಲ್ಲಿ ಇಟ್ಕೊಳ್ಳುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಹಾಗೆ ಅಲ್ಲಿ ಕೆಲವೊಂದು ಸಮಯ ಏನಾಗುತ್ತೆ ಅಂತಂದರೆ, ಕೆಲವೊಂದು ಮಕ್ಕಳಿಗೆ ಯಾರೂ ಇರಲ್ಲ. ಯಾರೂ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಅವರ ಕೊನೆಯ ಹಂತದಲ್ಲೂ ಕೂಡ ಅವರ ಜವಾಬ್ದಾರಿಯನ್ನು ತಗೊಳ್ಳುವಂಥ ಸಂದರ್ಭಗಳು ಹಿಂದೆಲ್ಲ ಬಂದಿದೆ ನಮಗೆ. ಆ ಜವಾಬ್ದಾರಿಯನ್ನು ಕೂಡ ನಾವೇ ನಿಭಾಯಿಸಿದ್ದೀವಿ. ಅದೇ ಥರ ಕೆಲವೊಂದು ಮಕ್ಕಳಿಗೆ ತಂದೆ ತಾಯಿ ಇರೋ ಅಂಥವ್ರು ವಯಸ್ಸಾಗಿದ್ರೂ ಸಹ ಬಂದು ಮಾತಾಡಿಸ್ಕೊಂಡು ಹೋಗುವಂಥದ್ದಿದೆ. ಇಲ್ಲದೆ ಇರೋರಿಗೆ ಎಲ್ಲದೂ ನಾವೇ ಜವಾಬ್ದಾರಿ ತಗೊಂಡು ನಾವೇ ತಂದೆ ತಾಯಿಗಳಾಗಿ ಮಕ್ಕಳ ಜೊತೆಗೆ ನಾವು ನಿಂತ್ಕೊಂಡಿದ್ದೀವಿ. ನೋಡಿದ್ರಲ್ಲ, ಒಮ್ಮೆ ಕಣ್ಣಂಚಲ್ಲಿ ಈ ಮಕ್ಕಳನ್ನು ನೋಡಿ ನೀರು ಬಂತಲ್ವಾ? ಖಂಡಿತವಾಗ್ಲೂ ಈ ಮಕ್ಕಳು ದೇವರ ಮಕ್ಕಳೇ. ಹಾಗೂ ಇವರನ್ನು ನೋಡ್ಕೊಳ್ತಾ ಇರುವಂಥ ಆ ಟೀಚರ್ಸ್ಗಳು ಕೂಡ ರಿಯಲ್ ಸೋಲ್ಜರ್ಸ್ ಅಂತಲೇ ಹೇಳಬೇಕು. ಇವರಿಗೊಂದು ದೊಡ್ಡ ನಮಸ್ಕಾರ. ಯಾರಾದರೂ ಬೆಂಗಳೂರಲ್ಲಿ ಇದ್ದರೆ ಅಥವಾ ನಿಮಗೆ ಬೇರೆ ಊರಲ್ಲಿದ್ದು ಕೂಡ ಇವರಿಗೆ ಸಹಾಯ ಹಸ್ತವನ್ನು ನೀಡಬೇಕು ಅಂದ್ಕೊಂಡಿದ್ರೆ, ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇವರ ಒಂದು ಅಕೌಂಟ್ ಡೀಟೇಲ್ಸ್ನ ಕೊಟ್ಟಿದ್ದೀನಿ, ಹಾಗೆ ಇವರ ಅಡ್ರೆಸ್ ಕೂಡ ಕೊಟ್ಟಿದ್ದೀನಿ. ದಯವಿಟ್ಟು ನೀವು ಆದರೆ ಭೇಟಿ ಕೊಡಿ ಹಾಗೂ ಸಹಾಯ ಹಸ್ತವನ್ನು ಕೂಡ ಚಾಚಿ. ಇದಲ್ಲದೆ ನಿಮ್ಮೆಲ್ಲರಲ್ಲಿ ನನ್ನದೊಂದು ಮನವಿ ಇದೆ. ಯಾರಾದರೂ ಕೂಡ ನಿಮ್ಮ ಬರ್ತ್ಡೇಯನ್ನು, ಆ್ಯನಿವರ್ಸರಿಯನ್ನು ಅಥವಾ ನಿಮ್ಮ ಸ್ಪೆಷಲ್ ಡೇನ ಇಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂತಿದ್ರೆ ಖಂಡಿತವಾಗ್ಲೂ ಅದಕ್ಕೆ ಮಾತ್ರ ಹೋಗಬೇಡಿ. ಯಾಕೆ ಅಂತ ಹೇಳಿದರೆ, ಅಲ್ಲಿ ಮಕ್ಕಳಿಗೆ ಹೇಗೆ ಅನಿಸುತ್ತೆ ಅಂತ ಹೇಳಿದರೆ, ನಾವು ಈ ರೀತಿ ಸೆಲೆಬ್ರೇಟ್ ನಮ್ಮ ಬರ್ತ್ಡೇನ ಮಾಡ್ಕೊಳ್ಳಿಕ್ಕಾಗಲ್ಲಲ್ಲ ಅನ್ನುವಂಥ ಭಾವನೆಯನ್ನು ನಾವಲ್ಲಿ ಮೂಡಿಸ್ಬರ್ತೀವಿ. ಹೀಗಾಗಿ ಇಲ್ಲಿ ಅಂತ ಅಲ್ಲ, ಯಾವುದೇ ಓಲ್ಡ್ ಏಜ್ ಹೋಮ್ ಇರ್ಬೋದು ಅಥವಾ ಆರ್ಫನೇಜ್ ಇರ್ಬೋದು, ಎಲ್ಲೂ ಕೂಡ ಮಕ್ಕಳ ಅಥವಾ ನಿಮ್ಮ ಬರ್ತ್ಡೇಗಳನ್ನು ಅಲ್ಲಿ ಮಾಡಬೇಡಿ. ನಿಮಗೆ ಅಷ್ಟು ಮಾಡಬೇಕು ಅಂತಿದ್ರೆ ನಾನು ಇನ್ನೂ ಒಂದು ಕೆಲಸ ಮಾಡ್ತೀನಿ. ಇಲ್ಲಿ ಮಕ್ಕಳ ಬರ್ತ್ಡೇ ಡೇಟ್ಸನ್ನು ನಾನಿಲ್ಲಿ ಹಾಕಿರ್ತೀನಿ. ಅವರ ಬರ್ತ್ಡೇಯನ್ನು ನೀವಿಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕೂ ಕೂಡ ಹೋಗ್ಬೋದು. ಯಾಕೆ ಅಂತ ಹೇಳಿದರೆ, ಇಲ್ಲಿ ಹಲವರಿಗೆ ತಂದೆ ತಾಯಿ ಯಾರೂ ಕೂಡ ಇಲ್ಲ. ಅಷ್ಟೇ ಅಲ್ಲದೆ ಅವರ ಬರ್ತ್ ಡೇಟ್ ಕೂಡ ಇವರಿಗೆ ಗೊತ್ತಿಲ್ಲ. ಹೀಗಾಗಿ ಅವರಿಗೆ ನಾವು ಖುಷಿ ಪಡಿಸೋದಕ್ಕೆ ನಾವಿಲ್ಲಿ ಹೋಗಬೇಕೇ ಹೊರತು ನಮ್ಮ ಸಂತೋಷವನ್ನು ಅವ್ರ ಜೊತೆಗೆ ಹಂಚ್ಕೊಳ್ಳುವಂಥ ಒಂದು ಕಾರ್ಯಕ್ರಮ ಮಾಡಿಕೊಳ್ಬಾರ್ದು ಅಂತ ನನ್ನ ಅನಿಸಿಕೆ. ಸೊ ಹೀಗಾಗಿ ಇದು ನನ್ನ ಮನವಿ ಅಷ್ಟೇ. ನಿಮ್ಮ ಬರ್ತ್ಡೇ, ಆ್ಯನಿವರ್ಸರಿಗೆ ಇಲ್ಲಿ ಸ್ವೀಟ್ ಕೊಡೋದಕ್ಕೆ ಹೋಗಿ ಬಿಟ್ಟರೆ ಆ ಸೆಲೆಬ್ರೇಷನನ್ನು ಇಲ್ಲಿ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಆ ಮಕ್ಕಳ ಬರ್ತ್ಡೇ ಸೆಲೆಬ್ರೇಷನನ್ನು ನೀವು ಮಾಡಿ ಬನ್ನಿ, ಅದು ತುಂಬ ದೊಡ್ಡ ಕೆಲಸ ಅಂತ ಹೇಳ್ತೀನಿ. ಹೀಗೆ ನನ್ನ ಆವಿಷ್ಕಾರ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಮುಂದಿನ ದಿನಗಳಲ್ಲಿ ಇಂಥದ್ದೇ ವಿಡಿಯೋಗಳು ನಿಮಗೆ ತರ್ತಾ ಇರ್ತೀನಿ. ಧನ್ಯವಾದ.